ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತು ಈ ವಿಡಿಯೋ ನನ್ನ ಕೊನೆ, ಈ ಸೀಸನ್ ಕೊನೆ ಟೆರೆಸ್ ಗಾರ್ಡನ್ ಟೂರ್ ಇದು. ಯಾಕಂತೇಳಿ ಇನ್ನು ನೆಕ್ಸ್ಟ್ ಬರೋದು ಮಳೆಗಾಲ. ಮಳೆಗಾಲದಲ್ಲಿ ಕಂಪ್ಲೀಟ್ ಆಗಿ ನನ್ನ ಗಾರ್ಡನ್ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಚೇಂಜ್ ಮಾಡ್ತಿದ್ದೀನಿ, ಯಾವ್ದು ಹೊಸ ಗಿಡ ಬರುತ್ತೆ, ಯಾವ್ದನ್ನ ಎಲ್ಲಿಡ್ತೀನಿ, ಅದೆಲ್ಲ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಯಾವಾಗಲಾದ್ರೂ ನೀವು ನೋಡ್ಬೋದು. ಇವಾಗ ಸದ್ಯಕ್ಕೆ ನನ್ನ ಗಾರ್ಡನ್ ಹೇಗಿದೆ, ಯಾವ್ಯಾವ ಗಿಡ ಎಲ್ಲೆಲ್ಲಿದೆ ನೋಡಿ. ನೀವು ನಾನು ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಒಂದ್ ಸ್ವಲ್ಪ ಲೆಂಗ್ತಿ ಐತಂತ ನೀವು ಫಾರ್ವರ್ಡ್ ನೋಡಕ್ ಹೋಗ್ಬೇಡಿ. ಯಾಕೆ ಕೆಲವು ಗಿಡದೆಲ್ಲ ಟಿಪ್ಸ್ ಕೊಡ್ತಿರ್ತೀನಿ ನಾನು ನಿಮ್ಗೆ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯಮಾಡಿ ಪ್ಲೀಸ್ ಮರಿಬೇಡಿ. ಏನ್ ಅನ್ಸ್ತಂತ ಕಾಮೆಂಟ್ ಅಲ್ಲಿ ಹೇಳಿ, ಓಕೆನಾ? ಸರಿ ನೋಡಿ ಫ್ರೆಂಡ್ಸ್, ಇದು ಬಲ್ಸಮ್. ನಮ್ ಕಡೆ ಎಲ್ಲ ಸಾಣೆ ಹೂವು ಅಂತಾರೆ. ಇನ್ನು ನಿಮ್ಮ ಊರಲ್ಲಿ ಏನಂತಾರೆ ನನಗೆ ಗೊತ್ತಿಲ್ಲ. ಇದು ನಾನು 2-3 ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೆ. ಒಬ್ರ ಹತ್ರ ನಾನು ಬೀಜ ತರಿಸ್ಬಿಟ್ಟು ಹಾಕಿದ್ದೆ, ಕಲರ್ ಹೂವ ಇದೆ ಅಂತ. ಅದೆಲ್ಲ ತೋರಿಸ್ತೀನಿ ನಿಮ್ಗೆ. ಇದು ನೋಡಿ, ಇದು ಒಂದು ಪಪಾಯ ಗಿಡ. ಇದು ದೊಡ್ಡ ಉದ್ದ ತನಕ ಹೋಗಿತ್ತಂತ ಏನ್ ಮಾಡಿದೆ, ನಾನು ಕಟ್ ಮಾಡಿದೆ. ನನಗಿಲ್ಲಿ ಸುತರಾಮ್ ಇಷ್ಟ ಇರ್ಲಿಲ್ಲ ಅದನ್ನ ಅಲ್ಲಿ ಬೆಳೆಸೋದು. ಅದು ಏನಾಗಿದೆ, ಒಣಗಿದ್ರು ಕೂಡ ಮತ್ತೆ ಪುನಃ ಚಿಗುರು ಬಂದು ಬೆಳೀತಾ ಇದೆ. ಸರಿ ಹೋಗ್ಲಿ ಬಿಡು ಅನ್ಕೊಂಡು ಹಾಗೆ ಬಿಟ್ಬಿಟ್ಟಿದೀನಿ. ಈಗ ಇಲ್ಲಿ ಸಾಸಿವೆ ಗಿಡ ಇದೆ. ಸಾಸಿವೆ ಗಿಡದ್ದು ಹೂವು ನೋಡಕ್ಕೆ ಚೆನ್ನಾಗಿರುತ್ತೆ. ಒಂದು ಪಾಲಿನೇಷನ್ ಆಗುತ್ತೆ, ಎರಡನೇದಾಗಿ ಎಳೆದ ಎಲೆನ ನಾವು ಅಡಿಗೆಲಿ ಬಳಸ್ಕೊಬಹುದು. ಈ ನಾರ್ತ್ ಅಲ್ಲೆಲ್ಲ ನಿಮ್ಗೆ ಸರ್ಸೋಕ ಸಾಗ್ ಅಂತೇಳಿ ಒಳ್ಳೆ ಅದು ಫೇಮಸ್ ಒಂದು ಡಿಶ್ ಅದು. ಸರಿ, ಇದು ಇನ್ನೊಂದು ನೋಡಿ, ಬಲ್ಸಮ್ ಹೂವು. ಫಸ್ಟ್ ವೈಟ್ ನೋಡಿದ್ರಲ್ಲ, ಇದು ಇನ್ನೊಂದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಮಳೆ ಬರೋದ್ರಿಂದ ಏನಾಗುತ್ತೆ ಅಂದ್ರೆ ಕೆಲವು ಎಲೆಗಳೆಲ್ಲ ಕೊಳತು ಹೋಗುತ್ತೆ. ಅದು ಸಹಜನೇ, ಅದಕ್ಕೆ ಬಗ್ಗೆ ಏನು ಫೀಲ್ ಆಗೋದೇನ್ ಬೇಡ. ಬೀಜ ಅದ್ರ ಮೇಲೆ ತೆಗ್ದ್ಬಿಟ್ಟು ಬೇರೆ ಕಡೆ ಹಾಕಿದ್ರೆ ನಮ್ಗೆ ಅದ್ರ ಬೇಕಾದಷ್ಟು ಗಿಡಗಳು ಹುಟ್ಟುತ್ತೆ. ಒಂದು ಬೀಜದೊಳಗೆ 7-8 ಹೂವು, 7-8 ಗಿಡ ಹುಟ್ಟುತ್ತೆ ಗ್ಯಾರಂಟಿಗೆ. ಇದು ನೋಡಿದ್ರೆ, ಇದು ಮಡೆ ಹಾಗಲಕಾಯಿ ಅಂತ ಹೇಳ್ತೀವಲ್ಲ ನಾವು, ಅದಿದು. ಕಳೆದ ವರ್ಷ ನಾನು ಗಡ್ಡೆ ತರಿಸಿ ಹಾಕಿದ್ದೆ. ಅದು ಮಾಮೂಲಿಯಾಗಿ ಮಳೆಗಾಲ ಆದ್ರ ಮೇಲೆ ಈ ದೀಪಾವಳಿ ಆದ ತಕ್ಷಣ ಅದೇನಾಗುತ್ತೆ ಅಂದ್ರೆ ಗಿಡ ಎಲ್ಲ ಒಣಗೋ ಶುರುವಾಗುತ್ತೆ. ಅದನ್ನ ಹಾಗೆ ಬಿಟ್ರೆ ಸಾಕು, ಪುನಃ ಮಳೆ ಬಂದ ತಕ್ಷಣ ಚಿಗುರು ಬಂದ್ಬಿಟ್ಟು ಪುನಃ ಕಾಯಿ ಆಗುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ ನೋಡಿ. ಈ ಸರ್ತಿ ನಾವು ತುಂಬಾ ಕಾಯಿ ಬರುತ್ತೆ ನೋಡ್ಬೇಕು. ಕಳೆದ ಸರ್ತಿ ನಾನು ತಂದು ನೆಡ್ತಾನೆ ಲೇಟ್ ಆಗಿ ಹೋಗಿತ್ತಲ್ಲ, ಅದಕ್ಕೆ ಸರಿಯಾಗಿ ಬೆಳಿಲಿಲ್ಲ ಅನ್ಕೊಂತೀನಿ. ನೋಡೋಣ ಈ ಸರ್ತಿ ಯಾವ ತರ ಬರುತ್ತೆ ಅಂತ. ಇದು ನೋಡಿ, ಇದು ನಿಮ್ಗೆ ಪ್ರತಿ ಗಾರ್ಡನ್ ಟೂರ್ ಅಲ್ಲಿ ತೋರಿಸ್ತಾ ಇರ್ತೀನಿ ನಿಮ್ಗೆ. ಇದು ಬೀಜದಿಂದ ಬಂದಂತ ಒಂದು ಪೇರ್ಲಿ ಗಿಡ. ಅದೇ ರೆಡ್ ಕಲರ್ ಅನ್ಕೊಂತೀನಿ, ಯಾವ್ದೋ ಹಕ್ಕಿ ತಿಂದು ಹಾಕಿದ್ದೇನೆ. ಇದು ನೋಡಿ, ಇದು ಬದನೆ ಗಿಡ. ಇದನ್ನ ನಾನು ಬೀಜ ಹಾಕಿ ಸಸಿ ಮಾಡಿದ್ಮೇಲೆ ನೆಟ್ಟಿದ್ದು. ಊರಿಗೆ ಹೋಗ್ತಾನೆ ನೆಟ್ಟಿದ್ದೆ, ಆದ್ರೆ ಅದೃಷ್ಟಕ್ಕೆ ಏನಾಗಿದೆ ಅಂದ್ರೆ ಒಣಗ್ಲಿಲ್ಲ, ಅದು ಚೆನ್ನಾಗೇ ಬಂದು. ಇದು ನೋಡಿ, ಇದು ಇನ್ನೊಂದು ಕಲರ್ ಬಲ್ಸಮ್ಮು ನೋಡಿ, ಪಿಂಕ್ ಕಲರ್, ಲೈಟ್ ಪಿಂಕ್, ಬೇಬಿ ಪಿಂಕ್ ಅಂತಾರಲ್ಲ ಆ ಪಿಂಕ್. ತುಂಬಾ ಚೆನ್ನಾಗಿದೆ, ಒಂಥರ ಮಿನಿ ರೋಸಸ್ ಇದ್ದಂಗಿರುತ್ತೆ. ಇದು ನೋಡಿ, ಇದು ನಮ್ಮೆಲ್ಲರಿಗೂ ಫೇವರೇಟ್ ಆದ ಒಂದು ಪುದೀನ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬೆಳೆದಿದೆ. ಕಟ್ ಮಾಡಿದಷ್ಟು ಬೆಳೀತಾ ಇರತ್ತೆ. ನಾನಂತೂ ಫುಲ್ ಹ್ಯಾಪಿ. ಪ್ರತಿ ವರ್ಷ ನಾನು ನೆಟ್ಟದು ಸಾಯೋದು ಇದೇ ಆಗ್ತಿತ್ತು. ಈ ಸರ್ತಿ ಮಾತ್ರ ಚೆನ್ನಾಗಿ ಸಕ್ಸಸ್ ಆಗಿದೆ. ಲಾಸ್ಟ್ ಇಯರ್ ನಂಗೆ ವಿಡಿಯೋ ಮಾಡಿ ಕೂಡ ತೋರಿಸಿದೆ. ಇದು ಗೆಣಸಿನದು. ಇದು ಆ ಕಡೆ ಹೋದಾಗ ನೋಡೋಣ. ಈ ಕಡೆ ಬಳ್ಳಿ ಬಂದ್ಬಿಟ್ಟಿದೆ, ಅದಕ್ಕೆ ಏನ್ ಮಾಡ್ಬೇಕಂತ ಕೂಡ ಆಮೇಲೆ ಹೇಳ್ತೀನಿ ನಾನು. ಹಾಗೆ ಇದು ನೋಡಿ, ಇದು ಅರಳಿ ಗಿಡ. ಈ ಅರಳಿ ಗಿಡ ತುಂಬಾ ದಪ್ಪ ಆಗಿದೆ ಇವಾಗ. ಇದನ್ನ ನಾನು ರೀಪಾಟ್ ಮಾಡ್ಬೇಕಾಗಿದೆ. ಈ ಸರ್ತಿ ಮಾಡಕ್ಕೆ ಟ್ರೈ ಮಾಡ್ತೀನಿ. ಕೈ ನೋವೇನ್ ಪೂರ್ತಿ ಕಮ್ಮಿ ಆಗಿಲ್ಲ, ಆದ್ರೂ ಕೂಡ ಟ್ರೈ ಮಾಡ್ತೀನಿ. ಇದೆಲ್ಲ ಕನಕಾಂಬರಿ ಗಿಡ. ಕೆಳಗಡೆ ತಗೊಂಡೋಗಿ ನೆಡ್ಬೇಕು, ಯಾಕಂದ್ರೆ ಮೇಲ್ಗಡೆ ಅಂತೂ ಸಿಕ್ಕಾಪಟ್ಟೆ ಗಿಡ ಹುಟ್ಕೊಂಡ್ಬಿಟ್ಟಿದೆ. ಆಲ್ರೆಡಿ ಈಗಾಗ್ಲೇ ಹೂವಾಗ್ತಿದೆ, ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸಿದ್ದೆ. ಇದು ನಿತ್ಯ ಪುಷ್ಪ. ಇದು ಒಂದು ಗಾರ್ಡನಿಗೆ ಒಂದು ಲುಕ್ ಕೊಡುತ್ತೆ. ಎರಡನೇದಾಗಿ ನಮ್ಗೆ ಈ ಜೇನ್ನೊಣ ಅಥವಾ ಈ ಏನದು ಚಿಟ್ಟೆ ಇಂಥದ್ನೆಲ್ಲ ಆಕರ್ಷಣೆ ಮಾಡುತ್ತೆ. ಇದರಿಂದ ನಮ್ಗೇನಾಗುತ್ತೆ, ಇದು ತರಕಾರಿ ಗಿಡ ಹಾಕೊಂಡು ಪಾಲಿನೇಷನ್ ತುಂಬಾ ಚೆನ್ನಾಗಾಗುತ್ತೆ. ಇದು ಹೊಂಗನೆ ಸೊಪ್ಪು, ನಿಮ್ಗೆಲ್ಲರಿಗೂ ಗೊತ್ತಲ್ಲ ಇದು. ಆಮೇಲೆ ಇದು ಕೆಸಿನ ಸೊಪ್ಪು. ಈ ದೊಡ್ಡದಾಗಿದ್ದೆಲ್ಲ ಕಟ್ ಮಾಡಿಬಿಡ್ಬೇಕು, ಅವಾಗ ಹೊಸ ಚಿಗುರು ತುಂಬಾ ಚೆನ್ನಾಗಿ ಬರುತ್ತೆ. ಈ ಕನಕಾಂಬರ ಗಿಡ ಎಲ್ಲ ಕಟ್ ಮಾಡಿ ತೆಗ್ದ್ಬಿಡ್ಬೇಕು ಇನ್ನು, ಯಾಕಂತ ಹೇಳಿದ್ರೆ ಅದು ಸೀಸನ್ ಆಗೋಯ್ತಲ್ಲ. ಇದು ನೋಡಿ, ಇದು ನಮ್ ಟೇಬಲ್ ರೋಸಸ್, ಇಲ್ಲ ಅಂದ್ರೆ ಮಾಸ್ ರೋಸ್ ಅಂತಾರೆ.
ನೆಲಗುಲಾಬಿ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಇನ್ನು ನಿಮ್ಮ ಏರಿಯಾದಲ್ಲಿ ಏನಂತಾರೆ ಅಂತ ನಂಗೆ ಕಾಮೆಂಟ್ ಅಲ್ಲಿ ಹೇಳು ಮರಿಬೇಡಿ. ಇದು ಒಂಥರ ಡಲ್ ಆಗಿತ್ತು, ಬಿಸಿಲು ಜಾಸ್ತಿ ಆದಂಗೆ ಇದು ತುಂಬಾ ಚೆನ್ನಾಗಿ ಬರುತ್ತೆ. ಯಾಕಂತ ಹೇಳಿದ್ರೆ ಇದು ಬೇಸಿಗೆಲೆ ಚೆನ್ನಾಗಿ ಬೆಳೆಯುತ್ತೆ, ಹಾಗೆ ಮಳೆಗಾಲದ ಸ್ಟಾರ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಆದ್ರೆ ಮಳೆ ಬಿದ್ರು ಮಾತ್ರ ಆ ಹೂವು ಒಂದ್ ಸ್ವಲ್ಪ ಮುದ್ರಕೊಂಡು ಹೋಗುತ್ತೆ. ಆ ಪ್ರಾಬ್ಲಮ್ ಬಿಟ್ರೆ ಗಿಡ ಮಾತ್ರ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಎಲ್ಲಿ ನೋಡಿದ್ರೆ ಅಲ್ಲೇ ಇದೆ ಇದು. ಇವಾಗ ಇದನ್ನೆಲ್ಲ ಕಟ್ ಮಾಡ್ಬಿಟ್ಟು ಬೇರೆ ಕಡೆ ನೆಡೋಣ ಅಂತ ಅನ್ಕೊಂತಿದೀನಿ. ಆದ್ರೆ ಇದನ್ನೆಲ್ಲ ನೆಡಕ್ಕೆ ಒಂದ್ ಅರ್ಧ ಎಕರೆ ಸಾಕಾಗ್ಬೋದೇನೋ, ಅಷ್ಟು ಗಿಡ ಇದೆ ಇದು ಇವಾಗ. ಇದು ಆ ಡೇರೆ ಹೂವಿನ ಗಿಡ ಇದ್ರಲ್ಲೂ ಇತ್ತು, ಆದ್ರೆ ಇದ್ರಲ್ಲಿ ಗಿಡ ಸತ್ತೋಯ್ತು. ನೋಡಿದ್ರೆ ಗಡ್ಡೆ ಕೂಡ ಅದ್ರಲ್ಲಿ ಇಲ್ಲ. ಈ ಸೇವಂತಿಗೆ ಗಿಡ ನೋಡಿದ್ರ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಚಿಗುರು ಬಂದಿದೆ. ಈ ನಮ್ಮ ಮನೇಲಿ ಅಂದ್ರೆ ನಮ್ಮ ಏರಿಯಾದಲ್ಲಿ ಈಗ ಒಂದ್ 2-3 ಮಳೆ ಅಷ್ಟೇ ಬಿದ್ದಿದೆ. 2-3 ಮಳೆಗೆ ಎಷ್ಟು ಗಿಡ ಎಲ್ಲ ಅಷ್ಟು ಫ್ರೆಶ್ ಆಗಿದೆ ನೋಡಿ. ಈ ಸರ್ತಿ ನಮ್ಗೆ ಮಳೆಗಾಲ ಬೇಗ ಸ್ಟಾರ್ಟ್ ಆಗಿದೆ. ಸಾಧಾರಣವಾಗಿ ಜೂನ್ 15 ತನಕ ನಮ್ಮ ಮಳೆ ಬರಲ್ಲ ಇಲ್ಲ ಹೈದರಾಬಾದ್ ಅಲ್ಲಿ. ಕನಿಷ್ಠ 10 ಆದ್ರೂ ಬೇಕು. ಜೂನ್ 10 ಆದ್ರ ಮೇಲೆನೆ ನಮ್ಗೆ ಮಳೆಗಾಲ ಸ್ಟಾರ್ಟ್ ಆಗ್ತೈತಿ. ಈ ಸರ್ತಿ ಮಾತ್ರ ಒಂದು 15-20 ದಿವಸದಿಂದ ಮುಂಚೆನೆ ಮಳೆಗಾಲ ಸ್ಟಾರ್ಟ್ ಆಗಿದೆ ನಮ್ಗೆ. ಅದರಿಂದ ಏನಾಗಿದೆ ಅಂದ್ರೆ ಸ್ವಲ್ಪ ನಾನು ಮಾಡಿಫೈ ಮಾಡ್ಕೊಬೇಕು ಅನ್ಕೊಂಡಿದ್ದೆ. ನಾನು ಈಗ ಟೆರೆಸ್ ಅನ್ನ ಸ್ವಲ್ಪ ಕಲರ್ ಗಿಲ್ಲರ್ ಹಾಕಿ ತುಂಬಾ ಚೆನ್ನಾಗಿ ಇದ್ ಮಾಡೋಣ ಅನ್ಕೊಂಡಿದ್ದೆ. ಆ ಪ್ಲಾನ್ ಎಲ್ಲ ಈಗ ಚೌಪಟ್ ಐತಿ. ಅಂದ್ರೆ ಈಗ ಈ ಸರ್ತಿ ಕಲರ್ ಎಲ್ಲ ಹಾಕಲ್ಲ, ನೆಕ್ಸ್ಟ್ ಇಯರ್ ನೋಡೋಣ. ಅದಕ್ಕೆ ಅಂದ್ರೆ ಫೆಬ್ರವರಿ ಮಾರ್ಚ್ ಅಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ ನಾನು. ಓಕೆನಾ. ಇದು ಇನ್ನೊಂದು ಪ್ಯಾರ್ಲೆ ಗಿಡ. ಇದು ಕೂಡ ಬೀಜದಿಂದಾನೆ ಬಂದಿದ್ದು. ಇದು 2 ವರ್ಷದಿಂದ ಪಾಟ್ ಅಲ್ಲೇ ಇದೆ. ಈ ಸರ್ತಿ ಬೇರೆ ಏನಾದ್ರು ಬೇರೆ ಎದ್ರಲ್ಲಿ ಇಡಕ್ ನೋಡ್ಬೇಕು. ನೋಡಿ ಇಲ್ಲೊಂದು ನೋಡಿ ಸೇವಂತಿಗೆ ಗಿಡ ಯಾವ ತರ ಇದೆ ನೋಡಿ, ಎಷ್ಟು ಬೆಳ್ಕೊಂಡಿದೆ ಅಂದ್ರೆ ಅಷ್ಟು ಬೆಳ್ಕೊಂಡಿದೆ. ಏನಿಲ್ಲ ಅಂದ್ರೆ ಒಂದು 60-70 ಕಟಿಂಗ್ ತೆಗ್ದು ಇದ್ ಮಾಡ್ಬೋದು. ತುಂಬಾ ಜನ ಕೇಳ್ತಾ ಇದಾರೆ ಕಟಿಂಗ್ ಕಳ್ಸ್ಕೊಡಿ ಅಕ್ಕ ಅಂತ. ನಾನು ಅದ್ರ ಬಗ್ಗೆ ಪ್ಲಾನ್ ಮಾಡಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ, ಕಳ್ಸ್ಕೊಡೋದು ಹೇಗೆ ಏನು ಯಾವ ತರ ಅಂತ ಹೇಳ್ಬಿಟ್ಟು. ಕಟಿಂಗ್ಗೆ ಕಳ್ಸ್ಕೊಡ್ಲಾ ಅಥವಾ ಇಲ್ಲಾಂದ್ರೆ ಬೇರ್ ಬಂದ್ರ ಮೇಲೆ ಕಳ್ಸ್ಕೊಡ್ಲಾ ನಂಗೊಂದ್ಸರ್ತಿ ಕಾಮೆಂಟ್ ಅಲ್ಲಿ ಹೇಳಿ. ಕಟಿಂಗ್ಗೆ ಕಳ್ಸ್ಕೊಡಂದ್ರೆ ಇನ್ನೂ ಈಸಿ ನಂಗೆ. ಕಟ್ ಮಾಡಿ ಕಳ್ಸ್ಕೊಡ್ತೀನಿ. ಸ್ವಲ್ಪ ಬೇರ್ ಬರೋದಂದ್ರೆ ಮಾತ್ರ ಸ್ವಲ್ಪ ಲೇಟ್ ಆಗ್ಬೋದು. ಓಕೆನಾ. ಸರಿ, ನಂಗೆ ಕಾಮೆಂಟ್ ಅಲ್ಲಿ ಹೇಳಿ ನಿಮ್ಗೆ ಯಾವ ತರ ಗಿಡ ಬೇಕು ಅಂತ. ಓಕೆ ರೈಟ್. ನನ್ನ ಹತ್ರ ಕಲರ್ ಎಲ್ಲ ನೀವು ಹಳೆ ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಇಲ್ಲೂ ಕೂಡ ಇದು ಕೊರ್ಚಲಕ ಇದೆ ನೋಡಿ. ಇಲ್ಲಿ ಇದೆಲ್ಲ ಕಟಿಂಗ್ ನೆಟ್ಟಿದ್ದು. ಇದು ಇಲ್ಲಿ ತನಕ ಬಂದಿತ್ತು ಪೂರ್ತಿ. ಅಲ್ಲಿ ನೋಡಿ ಅದೆಲ್ಲ ವೈಟ್ ಆಗಿದೆಯಲ್ಲ ಗೋಡೆ ಎಲ್ಲ. ಆಮೇಲೆ ಬೇಸಿಗೆಯಲ್ಲೆಲ್ಲ ಅದು ಒಣಗೋಂಗಾಗಿತ್ತು. ನಾನು ಊರಿಗೆ ಹೋದಾಗೆಲ್ಲ ಒಣಗೋಗಿತ್ತಲ್ಲ ಗಿಡ, ಅವಾಗ ಇದು ಒಣಗೋಗಿತ್ತೆಲ್ಲ ತೆಗ್ದ್ಬಿಟ್ಟಿದೀನಿ, ಪುನಃ ನೆಟ್ಟಿದೀನಿ. ಬರ್ಬೋದು, ಇನ್ ಚಿಗುರು ಬರ್ಬೋದು. ಬಾರ್ದಿದ್ರೆ ಏನ್ ಪ್ರಾಬ್ಲಮ್ ಏನಿಲ್ಲ ಬಿಡಿ. ಎಲ್ಲೂ ನೋಡಿದ್ರೆ ಅಲ್ಲೇ ಇದೆ. ಈಗ ಮುಂದ್ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಎಷ್ಟು ಬೆಳ್ಕೊಂತ ಇದೆ ಅಂತೇಳಿ. ಇದು ಸೇವಂತಿಗೆ ಗಿಡ. ಇದು ಸ್ವಲ್ಪ 3 ವರ್ಷದಿಂದ ನನ್ನ ಹತ್ರ ಇದೆ. ತುಂಬಾ ಚೆನ್ನಾಗಿರುತ್ತೆ ಆ ಹೂವು. ಸ್ಟಾರ್ಟಿಂಗ್ ಅಲ್ಲೇ ಹೂವು ಆಗುತ್ತದು. ಅದ್ರ ಬಗ್ಗೆ ಕೂಡ ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಸೇವಂತಿಗೆ ಗಿಡ ಯಾವ ತರ ಇದೆ ಅಂತ. ಸೇವಂತಿಗೆ ಗಿಡಕ್ಕೆ ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಲ್ಲ, ಆವಾಗ ನಿಮ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ. ನೋಡಿ ಇಲ್ಲೆಲ್ಲ ನೆಲಗುಲಾಬಿನೇ ಇದೆ. ಇದು ಬಾದಾಮಿ ಹಾಲು ಕುಡಿತಾರ ನೋಡಿ, ಬಾದಾಮಿ ಹಾಲು ಬರುತ್ತಲ್ಲ, ಅದನ್ನ ನನ್ನ ಮೊಮ್ಮಗೆಲ್ಲ ಕುಡ್ದು ಹಾಕಿದ್ದ ಬಾಟ್ಲಿ ಅದ ಕಲರ್ ಹಾಕಿ ಅದ್ರಲ್ಲಿ ಇಟ್ಟಿದ್ದೀನಿ. ಇದು ನೋಡಿ ಇದೊಂದು ಒಣಗಿ ಕೊಳ್ತೋದಂಗಾಗಿದೆ. ಇದು ಪ್ರಾಬ್ಲಮ್ ಏನಿಲ್ಲ ನೋಡಿ, ಎಷ್ಟೊಂದು ಚಿಗುರು ಬರ್ತಿದೆ. ನಮ್ಗೇನಿಲ್ಲ, ಒಂದ್ ಗಿಡದ 10 ಕಟಿಂಗ್ ಸಿಕ್ಕಿದ್ ಸಾಕು. ನಾನಂತೂ ದಿಲ್ ಖುಷ್. ಈ ಸರ್ತಿ ಇದನ್ನೆಲ್ಲ ಯಾವ ತರ ಮಾಡ್ಬೇಕು ನಂಗಂತೂ ಅರ್ಥ ಆಗ್ತಾ ಇಲ್ಲ. ಕಳೆದ ವರ್ಷ ಆದ್ರೂ ತರ್ಸ್ಕೊಂಡಿದ್ದೆ. ಈ ಸರ್ತಿ ಒಂದ್ 2-3 ಕಲರ್ ಬೇಕು. ಎಲ್ಲಾದ್ರೂ ಸಿಕ್ಕಿದ್ರೆ ನಾನು ತರ್ಸ್ಕೊಳ್ತೀನಿ. ನಂಗೆ ರೆಡ್ ಕಲರ್ ಸೇವಂತಿಗೆ ಬೇಕಿತ್ತು. ರೆಡ್ ಕಲರ್ ಸೇವಂತಿಗೆ ಇಲ್ಲ ನನ್ನ ಹತ್ರ. ಈ ಇರತ್ರ ಕೂಡ ತುಂಬಾ ಕಲರ್ ನಾನು ಚೂಸ್ ಮಾಡಿದ್ದೆ, ಆದ್ರೆ ನಾ ಚೂಸ್ ಮಾಡಿದಷ್ಟು ಕಲರ್ ಬರ್ಲಿಲ್ಲ. ಸುಮಾರು ಒಂದು 7-8-9-10 ಕಲರ್ ಮಾತ್ರ ಬಂದಿದೆ. ಈ ಗ್ರೋ ಬ್ಯಾಗ್ ಅಲ್ಲಿ ಇದ್ದಿದ್ದು ಸೇವಂತಿಗೆ ಗಿಡ ಸತ್ತೋಗಿದೆ. ನಾನು ಕಟಿಂಗ್ ನೆಟ್ಟಿದ್ದೀನಿ. ಕಟಿಂಗ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈ ಸೀಸನ್ ಅಲ್ಲಿ ಸಣ್ಣ ಕಟಿಂಗ್ ನೆಟ್ರು ಸಾಕು, ಚೆನ್ನಾಗಿ ಬರುತ್ತೆ. ನೋಡಿ ಇವೆಲ್ಲ ನಾನು ಕಟಿಂಗ್ ನೆಟ್ಟಿದ್ದೆ, ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲ ಒಂದೊಂದು ಕಲರ್ದು 3-4 ತೆಗೆದ್ಬಿಟ್ಟು ನೆಟ್ಟಿದ್ದೀನಿ ನಾನು ಇಲ್ಲಿ. ಸ್ವಲ್ಪ ಬಿಸಿಲಲ್ಲೇ ಇತ್ತದ ಅವಾಗ ನಾನು ನೆಟ್ಟವಾಗ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ನಾವು ಬೇಗ ನೆಟ್ಟಷ್ಟು ನಮ್ಗೆ ಬುಷಿಯಾಗಿ ಬರುತ್ತೆ, ಜಾಸ್ತಿ ಹೂವು ಬರುತ್ತೆ. ಇದನ್ನ ಸಣ್ಣ ಗ್ರೋ ಬ್ಯಾಗ್ ಅಲ್ಲಿ ನೆಡ್ತೀನಿ, ಕಟಿಂಗ್ ತೆಗ್ದ್ಬಿಟ್ಟು. ಇನ್ ಬೇರೆ ಕಟಿಂಗ್ ಕೂಡ ನೆಡೋ ಪ್ರೋಗ್ರಾಮ್ ಇದೆ, ಯಾವಾಗ ನೆಡ್ತೀನೋ ಗೊತ್ತಿಲ್ಲ. ಅದು ಕತೆ. ಸ್ವಲ್ಪ ಸೋಬೇರ್ತನ ಬರ್ತಾ ಇದೆ ಈ ಮಧ್ಯೆ. ಯಾಕೋ ಫಸ್ಟ್ ಇಂಟ್ರೆಸ್ಟ್ ಇಂದ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಸ್ವಲ್ಪ ಏಜ್ ಬಂದಂಗೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗ್ತಿದೆಯೋ, ಅಥವಾ ಇಂಟ್ರೆಸ್ಟ್ಗಿಂತ ಮೈಯ ಸ್ವಲ್ಪ ಶಕ್ತಿ ಕಮ್ಮಿ ಆದಂಗಿದೆ. ಅದಕ್ಕೆ ಏನಾದ್ರೂ ಉಪಾಯ ಇದೆ ಹೇಳಿ ಫ್ರೆಂಡ್ಸ್.
ಸ್ವಲ್ಪ ಚುರುಕಾಗಿರಕ್ಕೆ. ಇದು ನೋಡಿ, ಇದು ನಿಮ್ಗೆ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಅಡೇನಿಯಂ ಮೇಲ್ಗಡೆ ಬೀಜ ಹಾಕಿ ಗಿಡ ಬಂದಿದೆ ಅಂತ. ಇಲ್ಲಿ 2 ಗಿಡ ಇದೆ, ಇನ್ನೊಂದ್ ಕಡೆ ಇನ್ನೊಂದ್ ಗಿಡ ಇದೆ, ಅದನ್ನ ತೋರಿಸ್ತೀನಿ. ಇದು ನೋಡಿ ಬಸ್ಲೆ, ಎಲ್ಲಂದ್ರಲ್ಲಿ ಬೀಜ ಬಿದ್ಬಿಟ್ಟು ಹುಡ್ತಾ ಇದೆ. ಕಿತ್ ಹಾಕ್ತಾನೆ ಇರ್ತೀನಿ ನಾನು, ಆದ್ರೂ ಬರ್ತಾನೆ ಇರ್ತೇನೆ ನೋಡಿ. ಇದು ಸರಿ ಹೆಲ್ತಿಯಾಗಿ ಬರ್ಲಿಲ್ಲ. ಇದು ಪಾಲಕ್, ಕಳೆದ ವರ್ಷದ್ದು. ಇದು ಪೋರ್ಚುಲಕ. ಇದು ಹೊಂಗನೆ ಸೊಪ್ಪು. ಅದು ಚೆನ್ನಾಗಿ ಬರ್ಲಿಲ್ಲ ಅಂತ ಎಲ್ಲ ಕಟ್ ಮಾಡಿದೀನಿ, ಚಿಗುರು ಬರ್ತಾ ಇದೆ. ಇದನ್ನ ಮಾತ್ರ ಪೂರ್ತಿ ಕಂಪ್ಲೀಟ್ ಆಗಿ ಖಾಲಿ ಮಾಡಿ ಬೇರೆ ಗಿಡ ನೆಡಕ್ ರೆಡಿ ಮಾಡಿದೀನಿ. ಇದು ಏನದು ಡ್ರ್ಯಾಗನ್ ಫ್ರೂಟ್. 3 ಕಲರ್ ಇದೆ ಇದ್ರಲ್ಲಿ, ಯಾವ ತರ ಆಗುತ್ತೆ ನೋಡ್ಬೇಕು. ಇದು ನಮ್ ರೈನ್ ಲಿಲ್ಲಿ, ಯೆಲ್ಲೋ ಕಲರ್ ಆಗ್ತಾ ಇದೆ ನೋಡಿ. ಇದು ಆಲದ ಗಿಡ, ಇದು ಬೀಜದಲ್ಲೇ ಬಂದಿದ್ದು. ಇದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದನ್ನು ಕೂಡ ರೀಪಾಟ್ ಮಾಡ್ಬೇಕು. ಇದು ಇನ್ನೊಂದು ಕಲರ್ ರೈನ್ ಲಿಲ್ಲಿ. ಕೆಳಗಡೆ 3-4 ಕಲರ್ ಇದೆ. ಈ ಸರ್ತಿ ಯಾವಾಗ್ಲಾರು ಕೆಳಗಡೆ ತೋರಿಸ್ತೀನಿ. ಇದೆಲ್ಲ ನಮ್ದು ಬೇರೆ ಹೂವಿನ ಗಿಡ ಲಾಸ್ಟ್ ಇಯರ್ ತೋರಿಸಿದ್ದೆ, ಅದ್ರ ಹೆಸರೆಂತ ಇತ್ತಪ್ಪ, ನೆನ್ಪೋಯ್ತು. ಇದು ನೋಡಿ, ಇದು ಬಲ್ಸಮ್ ಬೀಜ ಹಾಕಿದ್ದೆಲ್ಲ ಗಿಡ ಹುಟ್ಟಿದೆ ನೋಡಿ. ಎಲ್ಲ ಆ ಬಲ್ಸಮ್ ಹೇಳಿದ್ನ ಇಷ್ಟು ಮುಂಚೆ ತೋರಿಸಿದ್ನಲ್ಲ, ಸೋಣೆ ಗಿಡ, ಅದ್ರ ಬೀಜ ಆಗಿದ್ದೆಲ್ಲ ನೆಟ್ಟಿದೀನಿ. ಇದೆಲ್ಲ ಪೇಪರ್ ಪಾಟ್ಸ್ ನೋಡಿ, ಈಗಲೂ ಕೂಡ ಎಷ್ಟು ಚೆನ್ನಾಗಿದೆ ನೋಡಿದ್ರಲ್ಲ ಅದು. ಇದು ಬಂದ್ಬಿಟ್ಟು ಅಂಟ್ವಾಳದ ಗಿಡ. ಇದು ಅಂಟ್ವಾಳದ ಬೀಜ ಎಲ್ಲ ಇದ್ದಿತ್ತು ನನ್ನ ಹತ್ರ, ತೆಗೆದು ಹಾಕಿದಲ್ಲಿ 1 ಗಿಡ ಹೊಟ್ಟು 3-4 ಇದ್ದಿತ್ತು, ಕಿತ್ತು ಹಾಕಿದೆ. 1 ಮಾತ್ರ ಹಾಗೆ ಇಟ್ಟಿದ್ದೀನಿ. ಈ ಪಾಟ್ ಖಾಲಿ ಇದೆ ಇವಾಗ ಸದ್ಯಕ್ಕೆ. ಈ ಪಾಟ್ ಅದು ಟಬ್ಬು ನಾನು ಬೇರೆ ನೆಡಕ್ಕಂತ ಪ್ಲಾನ್ ಮಾಡಿದ್ದೀನಿ. ಇದು ಗೆಣಸಿನ ಬಾಡ್. ಇದು 3ರಲ್ಲಿ ಹಬ್ಕೊಂಡ್ಬಿಟ್ಟಿದೆ. 3ರಲ್ಲಿ ಹಬ್ಕೊಂಡಿದ್ದು ನಾನು ಮೊನ್ನೆ ಏನ್ ಮಾಡಿದೆ ಅಂದ್ರೆ, ಇದೆಲ್ಲ ನೋಡಿದ್ರಲ್ಲ ನೀವು ಇವಾಗ ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತೇಳಿ. ಇದನ್ನ ನಾನು ಪುನಃ ತೆಗೆದ್ಬಿಟ್ಟು, ಗೆಣಸೆಲ್ಲ ತೆಗೆದ್ಬಿಟ್ಟು ಅದು ಹಾರ್ವೆಸ್ಟ್ ಮಾಡ್ಕೊಂಡು ಪುನಃ ಕಟಿಂಗ್ ನೆಟ್ಟಿದ್ದೀನಿ. ಅದು ನೆಟ್ಟಿದ್ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡ್ಬೋದು. ಓಕೆನಾ? ಸರಿ. ಇದು ನೋಡಿ, ಇದು ಹರವೆ ಸೊಪ್ಪಿಂದ. ಇದು ಎಷ್ಟು ದಪ್ಪಾಗಿದೆ ನೋಡಿ, ಪಿಂಕ್ ಕಲರ್, ತುಂಬಾ ಚೆನ್ನಾಗಿದೆ. ಇದಂತೂ ನೋಡಕ್ಕೆ ಎಷ್ಟು ಸರ್ತಿ ಮಾಡಿದ್ರು ಮತ್ತೆ ಚಿಗುರು ಬರ್ತಾ ಇರತ್ತೆ. ಈ ತರದ 10 ಗಿಡ ಇದ್ರು ಸಾಕು, ನಮಗೆ ಬೇರೆ ಏನು ಬೇಕಾಗಿಲ್ಲ. ಇಲ್ಲಿ ಇನ್ನೊಂದ್ ತರದ್ದು. ಇದು ನೋಡಿ, ಇದು ನಿಮ್ಗೆ ಮೊನ್ನೆ ವಿಡಿಯೋ ಮಾಡಿ ತೋರಿಸಿದ್ನಲ್ಲ, ಕ್ಯಾರೆಟ್ ಹೂ ಆಗಿದ್ದಂತ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ಕ್ಯಾರೆಟ್. ನಾನು ಈ ಹರವೆ ಗಿಡ ಸಂದಲ್ಲಿರಕ್ ಹೋಗಿ ಅದು ಮೊಗ್ಗು ಆಗಿದ್ದು ಏನಾಗಿದ್ದು ನೋಡ್ಲೇ ಇಲ್ಲ. ಇದ್ದಕ್ಕಿದ್ದಂತೆ ನೋಡಿದೆ, ನಂಗಂತೂ ತುಂಬಾ ಆಶ್ಚರ್ಯ ಆಯ್ತು. ತುಂಬಾ ಚೆನ್ನಾಗಿದೆ ಅದು. ಇಲ್ಲಿ ಇನ್ನೊಂದು ಬದ್ನೆ. ಇವೆಲ್ಲ ಒಂದೇ ಜಾತಿ ಬದ್ನೆ, ಎಲ್ಲ ಬೇರೆ ಬೇರೆ ಜಾತಿ ಏನಿಲ್ಲ, ಎಲ್ಲ ಒಂದೇ ಪಿಂಕ್ ಕಲರ್ ಅಲ್ಲೇ ಆಗುತ್ತೆ ಕಾಯಿ. ಅಂದ್ರೆ ಪಿಂಕ್ ಕಲರ್ ಸ್ವಲ್ಪ ಗೀಟ್ ಇರುತ್ತೆ. ಒಂದೊಂದ್ಸರ್ತಿ ಕಾಯಿ ಆಗುತ್ತೆ, ಅಲ್ಲೆಲ್ಲ ಇರ್ಬೇಕು, ತೋರಿಸ್ತೀನಿ. ಇದು ತೊಂಡೆಬಳ್ಳಿ. ಈ ತೊಂಡೆಬಳ್ಳಿ ನೋಡಿ ಮೇಲ್ ಹೋಗ್ಬಿಟ್ಟು ಕಾಯಿ ಆಗತ್ತೆ. ಅದ್ರ ಮೇಲ್ಗಡೆ ಮಂಗ ಕೂತ್ಕೊಂಡು ತಿನ್ಕೊಂಡು ಹೋಗುತ್ತೆ. ಇದ್ರಲ್ಲಂತೂ ನಂಗೆ ಸಿಕ್ಕದೇ ಇಲ್ಲ ಅದು. ತೊಂಡೆಕಾಯಿ ಎಷ್ಟು ಕಾಯಿ ಆದ್ರೂ ಅದೇ ತಿನ್ಕೊಂಡು ಹೋಗುತ್ತೆ, ಕೂತ್ಕೊಂಡ್ ಅದ್ರ ಮೇಲ್ ಬರುತ್ತೆ ಅದು. ಈ ಕೆಳಗಡೆ ಅಂತೂ ಕಾಯಿ ಆಗಲ್ಲ. ಈ ನನ್ ಒಳಗಡೆ ಮೇಲ್ಗಡೆ ಆಗಿದ್ದು ಏನ್ ಮಾಡುತ್ತೆ, ಅದು ಒಳಗಡೆ ಸಂದೊಳಗಿಂದ ಕೈ ಬೆರಳು ಹಾಕಿ ತಗೊಂಡ್ ತಿನ್ನತ್ತೆ. ಹಾಗಲಕಾಯಿ ಆದ್ರೂ ಅಷ್ಟೇ, ತೊಂಡೆಕಾಯಿ ಆದ್ರೂ ಅಷ್ಟೇ. ಅದು ತಿಂದು ಉಳಿದಿದ್ದು ನಾವು ಮಾಡ್ಬೇಕಷ್ಟೆ. ಅದು ಪೂರ್ತಿ ತಿನ್ನುತ್ತ, ಅದು ತಿನ್ನಲ್ಲ. ಅರ್ಧ ತಿಂದು ಕೆಳಗೆ ಬಿಸಾಕ್ತಾ ಇರತ್ತೆ. ಅದೇ ಬೇಜಾರು ಒಂಥರ. ಆ ಮಂಗಳಿಗೆ ಏನು ಮಾಡಕ್ಕಾಗಲ್ಲ. ಅದು ಏನ್ ಮಾಡ್ತಿದೆ ಮಂಗ ಅಂದ್ರೆ, ಅದ್ರ ಮೇಲೆ ಹತ್ತಿ ಕೂತ್ಕೊಂಡು ಆ ಸಿಟ್ಟಿಗೆ ಅದು ಹಿಡ್ಕೊಂಡು ಅಲ್ಲಾಡಿಸ್ತಾ ಇರತ್ತೆ. ಇದು ನೋಡಿ, ಇದು ತುಂಬಾ ಚೆನ್ನಾಗಿದೆ. ಒಂಥರ ಹೂ ವೈಟ್ ಕಲರು, ಒಂಥರ ಏನ್ ಗಡಿಯಾರದ ಹೂವು ಅಂತಾರಲ್ಲ ಆ ತರದ್ ಇದು. ಆದ್ರೆ ಈಗ ದೊಡ್ಡದು ಕಾಯಿ ಆಗತ್ತೆ. ಏನಂತ ಫ್ಯಾಷನ್ ಫ್ರೂಟ್ ಅಂತ ಅಂತಾರೆ ಇದಕ್ಕೆ, ಆದ್ರೆ ಇದು ಫ್ಯಾಷನ್ ಫ್ರೂಟ್ ಅಲ್ಲ, ಅದೇ ತರದ್ದು ಬೇರೆ ಅಂತೆ. ಇದು ಶುಂಠಿ, 1-2-3 ಶುಂಠಿ ಗಿಡ ಇದೆ. ಇದು ಗೊಂಗೂರ ಗೊತ್ತಲ್ಲ ನಿಮ್ಗೆ, ಪುಂಡಿ ಪಲ್ಯ ಅಂತಾರಲ್ಲ ಅದು. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಬದ್ನೆ ಗಿಡ. ಇದು ಟಬ್ಬಲ್ಲಿ ಹಾಕಿದ್ದು ತುಂಬಾ ಚೆನ್ನಾಗಿ ಬಂದಿದೆ. ಎಷ್ಟು ಕಾಯಿ ಆಗುತ್ತೆ ನೋಡ್ಬೇಕು. ಇದು ಜಿನಿಯಾ. ಇಲ್ಲೇ ನಾನು ಅವ್ರದ್ದು ಬೀಜ ತರಿಸಿದಾಗ ಈ ಟಬ್ಬಲ್ಲೇ ಎಲ್ಲ ಹಾಕ್ಬಿಟ್ಟಿದೆ. ಎಲ್ಲಾ ತರದ ಗಿಡಗಳು ಇದ್ರಲ್ಲೇ ಹುಟ್ಟಿತ್ತು. ಅದನ್ನೆಲ್ಲ ತೆಗೆದ್ಬಿಟ್ಟು ಒಂದೊಂದೊಂದೊಂದೊಂದು ಬೇರೆ ಬೇರೆ ಪಾಟಲ್ಲಿ ನೆಟ್ಟಿದೆ. ನಿಮ್ಗೆ ಹೂವು ಕಾಣಿಸ್ತಿದೆಯಲ್ಲ ಅದು. ಇಲ್ಲೊಂದು ನೋಡಿ, ಇದು ಬದ್ನೆ ಗಿಡ ಇದೆ. ಇದು ತುಂಬಾ ಇದಾಗಿತ್ತು ಬಸ್ಲೆ, ನೆಲಬಸ್ಲೆ ಅಂತೀವಲ್ಲ, ಸಿಲೋನ್ ಬಸ್ಲೆ ಅಂತೀವಿ. ಅದೆಲ್ಲ ಮೊನ್ನೆ ಕಟ್ ಮಾಡಿ ಸಾಂಬಾರ್ ಮಾಡಿದ್ವಿ. ಇವಾಗ ಒಂದು ಮೆಣಸಿನ ಗಿಡ ಬರ್ತಾ ಇದೆ ಅಲ್ಲಿ. ಇದು ನಮ್ದು ವಾಟರ್ ಲಿಲ್ಲಿ, ವೈಟ್ ಕಲರ್ ಹೂವು ತುಂಬಾ ಚೆನ್ನಾಗತ್ತೆ ನೋಡಿ. ಇದೇ ಹೇಳಿದ್ ನಾನು ನಿಮ್ಗೆ, ಇಷ್ಟಕ್ಕೂ ಮುಂಚೆ ಹೇಳಿದ್ನಲ್ಲ ಅಲ್ಲಿ. ನೋಡಿ ಎಷ್ಟೆಲ್ಲಾ ಬೆಳ್ಕೊಂಡಿದೆ ನೋಡಿ ಬಳ್ಳಿ. ಪಾಪದೊಂದು ಸೇವಂತಿಗೆ ಗಿಡ ಮಾತ್ರ ಇದು ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಈ ಮೊಗ್ಗಾಗಿದೆ, ಮತ್ತೆ ಈಗಿನ ಹೂ ಆಗಲ್ಲ, ಮಳೆಗಾಲದಲ್ಲೆಲ್ಲ ಹೂ ಆಗಲ್ಲ ಅದು. ಅದಕ್ಕೆ ಕಟ್ ಮಾಡಿಬಿಡ್ಬೇಕಾದ. ಕಟ್ ಮಾಡಿದ್ರೆ ಒಳ್ಳೆ ಚಿಗುರು ಬರುತ್ತೆ. ಇದು ನೋಡಿ, ಇದು ಡಬಲ್ ಕಲರ್, ಆಕ್ಚುಲಿ ಡಬಲ್ ಕಲರ್ ಇದೆ. ಪಿಂಕು ವೈಟ್ 2 ಆಗ್ತಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಈಗ ಬರ್ತಾ ಅದು ವೈಟ್ ಆಗೋಗಿದೆ. ಇಲ್ಲೊಂದು 4 ಗಿಡ ಸಣ್ಣ ಸಸಿ ನೆಟ್ಟಿದ್ದೆ.
ಮಳೆ ಬಂದ ತಕ್ಷಣ ಎಷ್ಟು ಚೆನ್ನಾಗಿದೆ ನೋಡಿ. ಇದೊಂದು ಕೆಂಪು ಅರವೇಸೋ ಗಿಡ. ಕಳೆದ ವರ್ಷ ಸುಮಾರಾಗಿತ್ತು. ಅದ್ರ ಬೀಜ ಏನಾಯ್ತಂದ್ರೆ ಮಳೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಹಾಳಾಗ್ಬಿಡ್ತದ. ಮಳೆ ನೀರ್ ಬಿದ್ದು ಎಲ್ಲ ಬೀಜ ಹಾಳಾಯ್ತದ. ಹಾಗೆ ಇದು ಗೊಂಡೆ ಗಿಡ. ಇವನ್ನೆಲ್ಲ ತೆಗೆದ್ಬಿಟ್ಟು ಇದೆಲ್ಲ ಮತ್ ಪುನಃ ಬೇರೆಗೆ ಬೀಜ ಹಾಕಕ್ಕೆ ರೆಡಿ ಮಾಡ್ಬೇಕು. ಆ ರೆಡಿ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ನಿಮ್ಗೆ ನೋಡ್ಲಿ ಅಂತ ನಿಮ್ಗೆ ತೋರಿಸ್ತೀವಿ. ಇದು ಮಾರ್ನಿಂಗ್ ಗ್ಲೋರಿ. ಒಂಥರ ವೈಲೆಟ್ ಕಲರ್ ಅಲ್ಲಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅದ್ ಮಾತ್ರ ಬಳ್ಳಿ ದೊಡ್ಡ ಹಬ್ಬಿ ಬಿಡುತ್ತೆ. ಎಷ್ಟೊಂದು ಅಷ್ಟು ಹಬ್ಬಿ ಬಿಡುತ್ತೆ ಅದು. ಅದಕ್ಕೆ ಅಲ್ಲೇ ಸುತ್ತಿದೀನಿ. ಮೇಲ್ಗಡೆ ನಮ್ಗೆ ಡಿಸ್ಟರ್ಬ್ ಮಾಡುತ್ತೆ ಅಂತ. ಇದು ನೋಡಿ, ಇದೊಂದು ಕೆಂಪು ಅರಿವೆ ಸೊಪ್ಪು. ಇದು ಅಷ್ಟೇ, ನಾವು ಕಟ್ ಮಾಡಿದಷ್ಟು ತುಂಬಾ ಚೆನ್ನಾಗಿ ಚಿಗುರು ಬರ್ತಾ ಇರ್ತದೆ. ನೋಡಿ ಇಲ್ಲೊಂದು ಬಸ್ಲೆ ನೋಡಿ, ಒಂದು ಬಸ್ಲೆನ ಸಿಕ್ಕಾಪಟ್ಟೆ ಬಸ್ಲೆ ಇದೆ. ಇವೆಲ್ಲ ತೆಗೆದು ಬಿಡ್ಬೇಕು. ಬಸ್ಲೆ ಗಿಡನೆಲ್ಲ ತೆಗೆದು ಕಿತ್ತಾಕ್ ಬಿಡ್ಬೇಕು. ಯಾಕಂದ್ರೆ ಬೇರೆ ಕಡೆ ಬಸ್ಲೆ ಇದೆ, ಅದನ್ನ ತೋರಿಸ್ತೀನಿ ನಾನು ನಿಮ್ಗೆ ಹೇಗಿದೆ ಅಂತ. ನೋಡಿ ಇಲ್ಲೊಂದು ಇದ್ರಲ್ಲಿ ಸಿಮೆಂಟ್ ತೊಟ್ಟಿಲಿ ಬಸ್ಲೆ ಇದೆ ನೋಡಿ. ಇಲ್ಲಂತೂ ಸಿಕ್ಕಾಪಟ್ಟೆ ಬಸ್ಲೆ ತೋಟನೇ ಆಗಿದೆ. ಒಂದು 5-6 ಸತಿ ಸಾಂಬಾರ್ ಮಾಡಿದೀನಿ ನಾನು. ಆದ್ರೂ ಕೂಡ ಮಳೆ ಬಂದ ತಕ್ಷಣ ಅದು ಒಳ್ಳೆ ಚಿಗುರು ಬರುತ್ತೆ. ಈಗ ಇನ್ನೂ ಒಂದ್ ಮಳೆ ಬಂದಿದೆ ಅಷ್ಟೇ, 1-2 ಮಳೆ ಬಂದಷ್ಟೇ. ಇವಾಗ ರೀಸೆಂಟ್ ಆಗಿ ಮಾತ್ರ ಸಿಕ್ಕಾಪಟ್ಟೆ ಬೆಳೆದಿದೆ. ಅದನ್ನ ಆದಷ್ಟು ಅದನ್ನ ಕಮ್ಮಿ ಮಾಡಕ್ ಟ್ರೈ ಮಾಡ್ತಿದ್ವಿ. ಇಲ್ಲೊಂದು ಹಾಗಲ ಬಳ್ಳಿ ಉಳ್ಕೊಂಡ್ಬಿಟ್ಟಿದೆ. ಹಾಗಲ ಬಳ್ಳಿ ಈಗಂತೂ ಚೆನ್ನಾಗಿ ಚಿಗುರು ಬರ್ತಾ ಇದೆ, ಹೂ ಆಗ್ತಾ ಇದೆ, ಸಣ್ಣ ಸಣ್ಣ ಮಿಡಿ ಆಗ್ತಾ ಇದೆ. ಆದ್ರೆ ಮಂಗ ಬಿಡಲ್ಲ. ಒಂದ್ ಸರ್ತಿ ಅಂತೂ 40-50 ಕಾಯಿ ಆಗಿತ್ತೇನೋ, ಎಲ್ಲ ತಿಂದ ಹಾಕ್ತದ. ಮಂಗ ಮಾತ್ರ ಅಷ್ಟೇ ಬಿಡಲ್ಲ. ಅಷ್ಟ್ ಖರ್ಚು ಮಾಡಿ ನಾನು ಜಾಲಿ ಹಾಕ್ಸ್ಕೊಂಡ್ರು ಕೂಡ ಏನ್ ಪ್ರಯೋಜನ ಇಲ್ಲ. ನೋಡಿ ಮಳೆ ಬಂದ ತಕ್ಷಣ ಅದಕ್ಕೆ ಎಷ್ಟು ಖುಷಿ ನೋಡಿ. ಬಸ್ಲೆಗೆ ನನ್ ಕೈಗಿಂತ ದೊಡ್ಡದಾಗಿದೆ ನೋಡಿ ಬಸ್ಲೆ ಎಲೆ. ತುಂಬಾ ಚೆನ್ನಾಗಿರತ್ತೆ ಮಾತ್ರ, ನೋಡಕ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಊರಿಂದ ನಾನು ಬಿಳಿ ಬಸ್ಲೆ ಕೂಡ ತಂದಿದ್ದೆ, ಉಡುಪಿಯಿಂದ. ಕೆಳಗಡೆ ನೆಟ್ಟಿದ್ದೀನಿ. ಅದು ಇನ್ನೊಂದ್ಸಲ ಚಿಗುರು ಬಂದ್ರ ಮೇಲೆ ನಿಮಗೆ ತೋರಿಸ್ತೀನಿ. ಮೊನ್ನೆ ನೆಟ್ಟಿತ್ತು, ಒಂದು ವಿಡಿಯೋನ ತೋರಿಸಿದ್ದೆ ನಿಮ್ಗೆ. ಹೊರಗಡೆ ಫ್ಲವರ್ಸ್ ಗಾರ್ಡನ್ ತೋರಿಸಿದ್ದೆ ನಿಮ್ಗೆ, ನೆನ್ಪಿರ್ಬೋದು. ನೋಡ್ಲಾರ್ದಿದ್ರು ಒಂದ್ಸತಿ ನೋಡಿ. ಇದ್ ನೋಡಿ, ಸಣ್ಣ ಸಣ್ಣ ಕಾಬಾಳೆ ಆಗುತ್ತೆ. ಇದ್ರಲ್ಲಿ ಬೀಜ ಬರ್ತಿರತ್ತೆ. ಈ ಬೀಜನ ಹಾಕಿ ಸಾಕು ಮತ್ತೆ ಗಿಡ ಹುಡ್ತಾ ಇರತ್ತೆ ನೋಡಿ. ಇದು ಕೆಳಗಡೆ ಗಡ್ಡೆಯಿಂದ ಬಂದ ಗಿಡ ಇದು. ಇಲ್ಲ ಮಾರ್ನಿಂಗ್ ಗ್ಲೋರಿ ಇಲ್ಲೊಂದಿದೆ ನೋಡಿ. ಇದು ಶಂಕು ಪುಷ್ಪ, ಪಿಂಕ್ ಕಲರ್. ಎಲ್ಲಂದ್ರೆ ಅಲ್ಲಿ ಬಿದ್ದು ಹುಟ್ಬಿಟ್ಟಿದೆ. ಆ ಕಡೆ ದೊಡ್ಡ ಗಿಡ, ಅದ್ರ ಬೀಜ ಬಿದ್ಬಿಟ್ಟು ಹುಡ್ತಾ. ಇದೆಲ್ಲ ಗೊಂಡೆ ಗಿಡ. ಗೊಂಡೆ ಸ್ವಲ್ಪ ಮಳೆಗಾಲದಲ್ಲಿ ಕಮ್ಮಿನೇ ಆಗುತ್ತೆ, ನೋಡ್ಬೇಕಿನ್ನು. ಈ ಹಸಿಮೆಣಸಿಗೆ ಚಳಿಗಾಲ ಬೇಸಿಗೆ ತುಂಬಾ ಚೆನ್ನಾಗಿತ್ತು. ಮಳೆ ಬಂದ ತಕ್ಷಣ ಎಲ್ಲ ಒಂಥರ ಎಲೆ ಎಲ್ಲ ಇದಾಗಿ ಬಿಡ್ತಿದೆ, ಕಾಯಿಲೆ ಬಂದಂಗಿದೆ ಇದಕ್ಕೆ. ಒಂದ್ ವೇಳೆ ನಾನು ಬೇರೆ ಸಸಿ ಸಿಕ್ಕಿದ್ರೆ ಇದೆಲ್ಲ ತೆಗೆದ್ಬಿಟ್ಟು ನಾನು ಹೊಸ ನೆಡ್ತೀನಿ. ನೋಡಿ ಬದ್ನೆಕಾಯಿ ತೋರಿಸ್ತೆ ಅಂತ ಹೇಳಿದ್ನಲ್ಲ, ನೋಡಿ ಇದೇ ಕಲರ್ ಇದೆ, ಪಿಂಕ್ ಕಲರ್, ಗೀಟ್ ಇರುತ್ತೆ. ಎಲ್ಲದೂ ಒಂದೇ ತರದ್ದೇ. ಈಗ ಇಷ್ಟಕ್ಕೂ ಎಲ್ಲ ತೋರಿಸಿದ್ನಲ್ಲ ನಾ ಬದ್ನೆ, ಅವೆಲ್ಲದೂ ಒಂದೇ ಕಲರ್, ಒಂದೇ ಬೀಜ ಹಾಕಿದ್ದು. ಆಮೇಲೆ ಆ ಕಡೆ ಅಲ್ಲೊಂದು ಇದಿದೆ, ಯಾವುದು ಚಪ್ರದವರೆ ಅಂತಾರಲ್ಲ ಅದಿದೆ. ಈ ಕಡೆ ಇಲ್ಲಿ ಮತ್ತೆ ನೆಲ ಬಸ್ಲೆ ಇದೆ ನೋಡಿ. ಇಲ್ಲೆಲ್ಲ ಬಸ್ಲೆ. ಇದೆಲ್ಲ ನಾನು ಏನ್ ಮಾಡಿದೆ ಅಂದ್ರೆ, ಬೇಸಿಗೆಯಲ್ಲಿ ಎಲ್ಲ ಗಿಡಗಳೆಲ್ಲ ಒಣಗೋಗಿತ್ತಲ್ಲ, ಹಸ್ರಾಗಿ ಇರ್ಲಿ ಬಿಡೋದು ಹಾಗೆ ಬಿಟ್ಟಿದ್ದೆ. ಮಳೆ ಬಂದ ತಕ್ಷಣ ಸಿಕ್ಕಾಪಟ್ಟೆ ಅದು ಬೆಳ್ಕೊಂಡ್ಬಿಟ್ಟಿದೆ ನೋಡಿ. ಇಲ್ಲೂ ತೊಂಡೆ ಬಳ್ಳಿ ಇದೆ. ಈ ತೊಂಡೆ ಬಳ್ಳಿ ತುಂಬಾ ಚೆನ್ನಾಗಿ ಕಾಯಾಗುತ್ತೆ. ತೋರಿಸ್ತೀನಿ ನಾನು ನಿಮ್ಗೆ. ಇದು ನೋಡಿ, ಇದು ಕಾಲಿಫ್ಲವರ್. ಇದು ಕಾಲಿಫ್ಲವರ್ ಹೂಕೋಸ್ ಅಂತೀವಲ್ಲ ಅದು. ಎಲೆ ಎಲ್ಲ ತಿಂದ್ಬಿಟ್ಟಿದೆ ಹುಳ, ಆದ್ರೆ ಈಗ ಮತ್ತೆ ಚೆನ್ನಾಗ್ ಬರ್ತದೆ. ಇಲ್ಲೊಂದು ನೋಡಿ, ಇಲ್ಲಿ ಇದು ಕೂಡ ಮಡ ಹಾಗಲಕಾಯಿ. ಇದು ಕೂಡ ಇಲ್ಲಿ ಅಲ್ಲಿ 2 ಪಾಟಲ್ಲಿ ನೆಟ್ಟಿದ್ದೆ ನಾನು. ಅದು ಗಡ್ಡೆ ತಂದಿದ್ದೆ. ಆಕ್ಚುಲಿ ಫಸ್ಟ್ ತೋರಿಸಿದ್ದ ಬೀಜದಲ್ಲಿ ಬಂದಿದ್ದದು. ಆ ಬೀಜದಲ್ಲಿ ಬಂದಿದ್ದು ಕೂಡ ಗಡ್ಡೆ ಆಗ್ಬಿಟ್ಟು ಮತ್ತೆ ಈ ವರ್ಷ ಪುನಃ ಇದಾಗಿದೆ. ಇದು ನಾನು ಗಡ್ಡೆ ತಂದು ನೆಟ್ಟಿದ್ದು. ಗಡ್ಡೆ ನಾನು ಫ್ರೆಂಡ್ ಹತ್ರ ತರಿಸ್ಬಿಟ್ಟು ನೆಟ್ಟಿದ್ದು. ನಿಮ್ಗೆ ಇದಕ್ಕೂ ಕೊಟ್ಟಿದ್ದೆ, ಫೋನ್ ನಂಬರ್ ಕೊಟ್ಟಿದ್ದೆ ಅವಳದ್ದು. ಸುಮಾರು ಜನ ಎಲ್ಲ ತರ್ಸ್ಕೊಂಡಿದ್ದೀರಿ ಅನ್ಕೊಂಡಿರ್ತೀನಿ. ಅವ್ರ ಹತ್ರ ತಗೊಂಬಂದಿದ್ದೀನಿ. ಇಲ್ಲೂ ಇದು ಪಾಟ್ ಖಾಲಿ ಇದೆ. ಇದು ಈ ಗ್ರೋ ಬ್ಯಾಗ್, ಪಾಟ್ ಅಲ್ಲ ಗ್ರೋ ಬ್ಯಾಗ್. ಇದು ನೋಡಿ, ಇದೊಂದು ದೊಡ್ಡದೊಂದು ಸೇವಂತಿಗೆ ಗಿಡ. ತುಂಬಾ ಸೂಪರ್ ಆಗಿ ಬೆಳ್ಕೊಂಡಿದ್ದು ಅಂದ್ರೆ ಇದು ಬೆಳ್ಕೊಂಡಿದೆ. ಇದು ನಂಗೆ ಮೋಸ್ಟ್ಲಿ ದೊಡ್ಡ ದೊಡ್ಡ ಹೂ ಆಗುತ್ತೆ ಅನ್ಕೊಂಡಿದೀನಿ ಈ ಸೇವಂತಿಗೆ. ನೋಡ್ಬೇಕು ಇನ್ನ ಹೇಗಾಗತ್ತೆ ಅಂತ. ನೋಡಿ ಇದೆ ಈ ಶಂಕು ಪುಷ್ಪದ ಇದೆ. ಇದು ಮೂಲತಃ ಇದೆ ಗಿಡ. ಇದು 2 ವರ್ಷದಿಂದ ಅದೇ ಗ್ರೋ ಬ್ಯಾಗ್ ಅಲ್ಲಿ ಇದೆ ನೋಡಿ. ಅಲ್ಲೊಂದು ಗುಬ್ಬಚ್ಚಿನ ಯಾವ್ದೋ ಒಂದು ಹಾಕಿ ಗೂಡು ಕಟ್ಕೊಂಡಿದೆ ಅಲ್ಲಿ. ಆಕ್ಚುಲಿ ಪ್ರತಿ ವರ್ಷ ಈ ಮಾಡಲ್ಲಿ ಎಲ್ಲೋ ಒಂದ್ ಕಡೆ ಕಟ್ಕೊಂಡಿರುತ್ತೆ ಗೂಡು ನೋಡಿ. ಇಲ್ಲೂ ಕೂಡ ಅಷ್ಟೇ, ಒಂದಾಗ್ಲಿ 2 ಗೂಡಾಗ್ಲಿ ಕಟ್ಕೊಂಡಿರತ್ತೆ. ಆ ಸೈಡಿಗೆ ಅದು ಶೀಟ್ ಹಾಕ್ಸಿದೀವಲ್ಲ, ಆ ಶೀಟ್ ಇಂದ ಮೊದ್ಲೊಳಗೆ ಮಳೆ ನೀರು ಬೀಳಲ್ವೇನೋ ಅಲ್ಲಿ ಬಹುಶಃ, ಅದ್ರಲ್ಲಿ ಕಟ್ಕೊಂಡಿರತ್ತೆ. ಈ ಸರ್ತಿ ಒಂದೇ ಕಟ್ಟಿದೆ. ಇಲ್ಲಿದ್ದು 2 ಕಡೆ ಕಟ್ಟುತ್ತಿತ್ತು, ಈ ಸರ್ತಿ ಒಂದೇ ಕಟ್ಟಿದೆ ಅದು. ಆಮೇಲೆ ಇದು ನೋಡಿ, ಇದೆಲ್ಲ ಜಾಲಿ. ಆ ಕಡೆ ಮುಂದ್ಗಡೆ ರೋಡ್ ಇದೆ ಅಲ್ಲಿ, ಅದೇ ಒಂದ್ಸತಿ ತೋರಿಸ್ತೀನಿ ನಿಮ್ಗೆ. ಈ ಜಾಲಿ ನೋಡಿ, ಸಣ್ಣ ಕಣ್ಣು ಇಷ್ಟೇ.
ಒಂದ್ ಇಂಚು 1.5 ಇಂಚು ಇರ್ಬೇಕದ್ ಗ್ಯಾಪು. ಇದ್ರೊಳಗೆ ಬೆರಳ ಸಣ್ಣ ಸಣ್ಣ ಹಕ್ಕಿಗಳು ಬರುತ್ತೆ. ಆ ಸಣ್ಣ ಹಕ್ಕಿಗಳು ಬಂದ್ಬಿಟ್ಟು ಇಲ್ಲಿ ಕಟ್ಕೊಂತಿರತ್ತೆ ಮಧ್ಯದೊಳಗೆ. ಈ ಶೀಟ್ ಹಾಕಿದೀವಲ್ಲ ಅದಕ್ಕೆ, ಅಂದ್ರೆ ಬಟ್ಟೆ ಒಣಸಕ್ ಅಂತೇಳಿ ಇಲ್ಲಿ ಶೀಟ್ ಹಾಕ್ಸಿದೀವಿ. ಯಾಕಂದ್ರೆ ಮಳೆಗಾಲದಲ್ಲಿ ಬಟ್ಟೆ ಒಣಸು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಮನೆ ಕಟ್ತಾನೆ ಪ್ಲಾನ್ ಮಾಡ್ಬಿಟ್ಟು ಇಲ್ಲಿ ಇದ್ ಮಾಡಿದೀವಿ. ಇಲ್ಲಿ ನೋಡಿ, ಇಲ್ಲೊಂದ್ ಸಂದಿದೆ ಜಾಗ. ಆ ಕಡೆಯಿಂದ ಹಾರ್ಕೊಂಡ್ ಬಂದ್ ದೊಡ್ಡ ಹಕ್ಕಿಗಳು ಈ ಸಂದೊಳಗಿಂದ ಬರುತ್ತೆ ಒಳಗಡೆ. ಬೇರೆ ಯಾವ್ದು ಬರಲ್ಲ. ಒಂದ್ 3-4 ಹಕ್ಕಿಗಳು ಮಾತ್ರ ಬರುತ್ತೆ. ಅದ್ ನೋಡಿ ಎಷ್ಟು ಬುದ್ಧಿವಂತನ ನೋಡಿ. ಒಂದ್ಸರ್ತಿ ನಾನು ಒಳಗಡೆ ಟೆರೆಸ್ ಮೇಲೆ ಬಂದಾಗ ಹಕ್ಕಿಗಳಿತ್ತು. ಇದು ಇಷ್ಟು ಸಣ್ಣದ್ರೊಳಗೆ ಹೆಂಗ್ ಬಂತಪ್ಪ ಅಂತ ನೋಡಿದ್ರೆ ಅದ್ರೊಳಗಿಂದ ಹೋಯ್ತದ ಹೊರಗಡೆ. ನಂಗೊಳ್ಳೆ ವಂಡರ್ ಅನ್ಸುತ್ತ ಅವಾಗ. ನೋಡಿ, ಇದು ಕೂಡ ಕಾಲಿಫ್ಲವರ್. ಇದು ಇನ್ನೊಂದ್ ತರದ್ದು ಬಲ್ಸಮ್ಮು. ಒಂದು 5-6 ಕಲರ್ ಇದೆ ಬಲ್ಸಮ್. ಇದು ನಮ್ ದಾಳಿಂಬೆ ಬೀಜದಿಂದ ಬಿದ್ದು ಹುಟ್ಟಿದ್ದು. ಕಳಸತ್ತಿ ಕೂಡ ಸುಮಾರು ಹೂವಾಗಿತ್ತು, ಆದ್ರೆಲ್ಲ ಉದುರಿ ಹೋಗಿತ್ತು. ನಾನು ಊರಿಗೆ ಹೋದಾಗಲಂತೂ ಕಂಪ್ಲೀಟ್ ಆಗಿ ಒಣಗಿ ಹೋಗಿತ್ತು. ಸತ್ತೋಯ್ತು ಅನ್ಕೊಂಡಿದ್ದೆ. ಮತ್ತೆ ಚಿಗುರು ಬಂದ್ಬಿಟ್ಟು ಹೂ ಆಗ್ತಾ ಇದೆ ನೋಡಿ. ಈ ಸರ್ತಿ ಕನಿಷ್ಠ ಪಕ್ಷ ಒಂದು ಕಾಯಾದ್ರೂ ಆಗುತ್ತೇನೋ ನೋಡ್ಬೇಕು, ಟ್ರೈ ಮಾಡ್ಬೇಕು. ಕೆಳಗಡೆ ಇದೆ ದೊಡ್ಡ ಮರ ಇದೆ, ಅದರ ಸಿಕ್ಕಾಪಟ್ಟೆ ಕಾಯಿ ಆಗುತ್ತೆ. ಅದ್ರ ಮಾತ್ರ ಮಂಗ ಬಿಡಲ್ಲ. ಇಲ್ಲ ಅಂದ್ರೆ ಇಲ್ಚಿನ ಏನಂತಾರ ಅದಕ್ಕೆ, ಸ್ಕ್ವಿರಿಲ್. ನಮ್ ಕಡೆ ಎಲ್ಲ ಇಲ್ಚಿನ ಅಂತ ಅಂತಾರ. ಅದಕ್ಕೆ ಇಲ್ಚಿ ಅಲ್ಲ, ಏನೋ ಅಳಿಲು ಅಂತಾರ. ಅಳಿಲಿದೆ, ಅದು ಎಲ್ಲ ತಿಂದಾಕ್ಬಿಟ್ಟು ಹೋಗುತ್ತೆ. ಇದು ಕೆಂಪು ಬೆಂಡೆ. ಇದು ಕಳೆದ ವರ್ಷದ ಬೀಜ ಬಿದ್ದು ಹುಟ್ಟಿದ್ದು ನೋಡಿ. ಅಲ್ಲೊಂದಷ್ಟು ಕನಕಾಂಬರ ಗಿಡ ಇದೆ. ಇದು ಕಾಲಿಫ್ಲವರ್. ಇದು ದೊಡ್ಡ ಕಾಯಿ ಇದಾಗಿದ್ದು ಹೂ ಅದ್ರ ಮೇಲೆ ಅದು ಕಟ್ ಮಾಡಿದ್ದೆ. ಕಟ್ ಮಾಡಿ ಮೇಲೆ ಸುತ್ತಲೂ ಚಿಗುರು ಬಂದಿದೆ ನೋಡಿ. ಒಂದು 5-6 ಚಿಗುರು ಬಂದಿದೆ. ತುಂಬಾ ಚೆನ್ನಾಗಿದೆ ನೋಡಿ. ಇದೊಂದು ಬಸ್ಲೆ ಗಿಡ ಹುಟ್ಟಿದೆ ಇಲ್ಲಿ. ಅದು ಎಷ್ಟೆಷ್ಟು ದೊಡ್ಡ ಎಲೆ ಇದೆ ನೋಡಿ. ಸೂಪರ್ ಆಗಿ ಫ್ರೆಶ್ ಆಗಿದೆ. ಅದು ಮಾತ್ರ ತುಂಬಾ ಚೆನ್ನಾಗಿದೆ. ಇದು ನಿಮ್ಗೆ ಗೊತ್ತಲ್ಲ ಬಳ್ಳಿ, ಇವ್ರ ಹೆಸರಂತ ಹೇಳಕ್ ಮರ್ತೋಯ್ತು ನನ್ಗೆ. ಅದು ಒಂದೊಂದ್ ಸರ್ತಿ ಹೆಸರು ಸಡನ್ ಆಗಿ ಬರೋದೇ ಇಲ್ಲ. ನಿಮಗ್ ಗೊತ್ತಿದೆಯಲ್ಲ, ಹೆಸರು ಹೇಳ್ತಿದ್ರು ಪರವಾಗಿಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಒಂದ್ಸರ್ತಿ ಬೇಕಾದ್ರೆ ಕಾಮೆಂಟ್ ಅಲ್ಲಿ ಹೇಳಿ, ನೆನ್ಪು ಮಾಡ್ಕೊಂತೀನಿ. ಅಸಲು ವಿಡಿಯೋ ಎಲ್ಲ ಆದ್ರ ಮೇಲೆ ನೆನ್ಪಾಗತ್ ಮತ್ತೆ. ಓಹೋ, ಇದ್ರ ಹೆಸರು ಇದಲ್ವಾ, ಹೇಳ್ಬೇಕಿತ್ತು ಅಂತ. ಅಷ್ಟೊತ್ತಿಗೆ ಆಲ್ರೆಡಿ ನಾನು ವಿಡಿಯೋನ ಎಡಿಟಿಂಗ್ ಆಗಿರುತ್ತೆ. ಆಮೇಲೆ ಅದು ವಾಯ್ಸ್ ಓವರ್ ಕೊಟ್ಟಾಗಿರುತ್ತೆ. ಮತ್ತೆ ಅದನ್ನೇನ್ ಹೇಳದ್ ಬಿಡ ಅಂತ ಬಿಟ್ಟಿದೀನಿ ನೋಡಿ. ಇಲ್ಲಿ ನಾನು ಹೇಳಿದ್ನಲ್ಲ, ಬೇರೆ ಪಾಟ್ಸ್, ಗ್ರೋ ಬ್ಯಾಗ್ಸ್ ಎಲ್ಲ ತರ್ಸಿದೀನಿ. ಅದು ನಿಮ್ ನೆಕ್ಸ್ಟ್ ವಿಡಿಯೋ ಮಾಡಿ ತೋರಿಸ್ತೀನಿ ಏನೇನ್ ತರ್ಸಿದೀನಿ ಅಂತ. ಇನ್ನೊಂದ್ ಲೈನ್ ಎಕ್ಸ್ಟ್ರಾ ಮಾಡ್ಬೇಕು ಅನ್ಕೊಂಡಿದೀನಿ. ಯಾಕಂದ್ರೆ ತರಕಾರಿ ಸ್ವಲ್ಪ ಜಾಸ್ತಿ ಹಾಕೋಣ ಅಂತ ಈ ಸರ್ತಿ. ಆದ್ರೆ ದೀಪಾವಳಿ ಆದ್ಮೇಲೆ ಸ್ವಲ್ಪ ದಿವಸ ಊರಿಗೆ ಹೋಗೋ ಕೆಲಸ ಇದೆ. ಏನಾಗುತ್ತೆ ಗೊತ್ತಿಲ್ಲ. ಆದ್ರೆ ನೆಟ್ಟು ಹೋದ್ರೆ ಮನೇಲಿ ನೋಡ್ಕೊಂತಾರಲ್ಲ ಅಂತ ಅಲ್ಲಿ ತನಕನಾದ್ರು ಬೆಳೆಸೋಣ ಅಂತ ಟ್ರೈ ಮಾಡ್ತಿದ್ದೀನಿ ನೋಡಿ. ಇವೆಲ್ಲ ನೋಡಿ ಯಾವ ತರ ಆಗಿದೆ. ಇದಕ್ಕೆಲ್ಲ ಕಲರ್ ಹಾಕ್ಬೇಕಂತ ಮಾಡಿದ್ದೆ. ಇವೆಲ್ಲ ಗಿಡಗಳೆಲ್ಲ ತೆಗ್ದು ಎತ್ತಿಟ್ಬಿಟ್ಟು ಒಂದ್ಸರ್ತಿ ನೀಟಾಗಿ ತೊಳಸಿ ಕಲರ್ ಹಾಕ್ಸಿ ಆಮೇಲೆ ಪುನಃ ರಿಅರೇಂಜ್ ಮಾಡಿಸ್ಬೇಕು ಅನ್ಕೊಂಡಿದ್ದೆ. ಮಳೆಗಾಲ ಬೇಗ ಸ್ಟಾರ್ಟ್ ಆಯ್ತಲ್ಲ, ಎಲ್ಲ ಮೇಲೆ ಕೆಳಗೆ ಆಗೋಯ್ತು ನನ್ನ ಪ್ಲಾನ್ ಎಲ್ಲ. ಈ ವರ್ಷ ಅಂತೂ ಹೀಗೆ ಇರುತ್ತೆ, 99% ಹೀಗೆ ಇರುತ್ತೆ. ಇನ್ನು ತೆಗೆದ್ಬಿಟ್ಟು ಅದನ್ನ ಇದ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಎಲ್ಲ ಗಿಡಗಳೆಲ್ಲ ಸಿಕ್ಕಾಪಟ್ಟೆ ಬೆಳೆದಾಯ್ತು. ಇಷ್ಟೆಲ್ಲ ಬೆಳೆದವಾಗ ತೆಗಿಯಕ್ಕಾಗಲ್ಲ. ಬೆಳಿಲಾರ್ದೆ ಇದ್ರೆ ತೆಗಿಬೋದಿತ್ತು, ಆದ್ರೆ ಪೂರ್ತಿ ಬೆಳೆದೋಯ್ತಲ್ಲ ನೋಡಿ. ಈಗೆಲ್ಲ ಒಂದ್ಸತಿ ಒಂದ್ ರೌಂಡ್ ಮಾಡಿ ತೋರಿಸ್ತಾ ಇದೀನಿ ನಿಮ್ಗೆ. ಇಲ್ಲೊಂದು ತುಪ್ಪದ್ದು ಹೀರೆಕಾಯಿ ಇದೆ, ಅದನ್ನು ತೋರಿಸ್ಲಿಲ್ಲ ನಿಮ್ಗೆ. ಅದು ಮರ್ತೋಯ್ತದ. ನೆಕ್ಸ್ಟ್ ವಿಡಿಯೋದಲ್ಲಿ ಅವೆಲ್ಲ ತೋರಿಸ್ತೀನಿ. ಚೆನ್ನಾಗ್ ಬಂದು ನೋಡಿ. ಎಲ್ಲ ಹೆಂಗ್ ಇದಾಗೋಗಿದೆ ನೀರು. ಅದು ನಾನು ಇನ್ನೊಂದ್ಸರ್ತಿ ಟೆರೆಸ್ ಮೇಲೆ ಸಿಮೆಂಟ್ ಕೆಲಸ ಮಾಡ್ಸಿದ್ರು ಕೂಡ ಈ ಮೇಸ್ತ್ರಿಗಳು ಸರಿಯಾಗಿ ಕೆಲಸ ಮಾಡಲ್ಲ ರೀ. ಅವ್ರು ದುಡ್ಡು ಮಾತ್ರ ತಿಂದಾಕ್ತಾರ ಬಿಟ್ರೆ ಕೆಲಸನೇ ಸರಿಯಾಗಿ ಮಾಡ್ಸಲ್ಲ. ಅಲ್ಲಲ್ಲ ನೀರ್ ನಿಂತ್ಕೊಂತಿದೆ. ಎಲ್ಲೆಲ್ಲಿ ನೀರ್ ನಿಂತ್ಕೊಂಡಿದ್ಯೋ ಅಲ್ಲೆಲ್ಲ ಕಪ್ಪು ಆಗಿದೆ. ಟಬ್ಸ್ ಮತ್ತೆ ಗ್ರೋ ಬ್ಯಾಗ್ಸ್, ದೊಡ್ಡದು ಗ್ರೋ ಬ್ಯಾಗ್ಸ್, ಇವೆಲ್ಲ ನೋಡ್ತಾ ಇದೀರಲ್ಲ ನೀವು. ನಿಮ್ಗೆ ಯಾವ್ದಾದ್ರು ಬೇಕು ಅಂತ ಹೇಳಿದ್ರೆ ನೀವು ಆನ್ಲೈನ್ ಸರ್ಚ್ ಮಾಡಿ, ಅದು ಸೈಜ್ ಮೇಲೆ ನಿಮ್ಗೆ ಸಿಕ್ಕುತ್ತೆ, ತರ್ಸ್ಕೊಬಹುದು. ಓಕೆನಾ. ಇಲ್ಲೆಲ್ಲ ಈ ಬದಿಗೆಲ್ಲ ತೊಂಡೆ ಬಳ್ಳಿ ಇದೆ, ಆ ಕಡೆ ಇದಿದೆ. ಬೇರೆ ಎಲ್ಲ ಚೇಂಜ್ ಮಾಡ್ಬೇಕೀಗ. ಇದು ಫ್ರೆಂಡ್ಸ್ ನನ್ನ ಗಾರ್ಡನ್ ಟೂರ್. ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದೀನಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.